ಎಲ್ರಿಗೂ ನಮಸ್ಕಾರ. ಇವತ್ತಿನ ರೀಡಿಂಗು ನಾವೇನೇ ಒಂದು ಕೆಲಸ ಮಾಡೋಕ್ಕೋದ್ರೂ ಕೂಡ ಅದು ಆಗ್ತಾ ಇಲ್ಲ, ನಮಗೆ ಮನಸ್ಸು ಬರ್ತಾ ಇಲ್ಲ, ಮಾಡಿದ್ರೂ ಕೂಡ ಅರ್ಧಕ್ಕೆ ಸ್ಟಾಪ್ ಆಗೋವಂಥದ್ದು ಆಗ್ತಾ ಇದೆ, ನಮ್ಗೆ ಯಾವುದೂ ಕೂಡ ಪೂರ್ಣ ಆಗ್ತಾ ಇಲ್ಲ ಅನ್ನೋದು ಎಷ್ಟೋ ಜನಗಳ ಸಮಸ್ಯೆ ಆಗ್ತಾ ಇರುತ್ತೆ. ಮುಂದೆ ಅವ್ರು ಏನೇ ಮಾಡಬೇಕು ಅಂದ್ರೂ ಅವ್ರ ಕೈಲಿ ಮುಂದೆ ಹೋಗಲಿಕ್ಕೆ ಆಗ್ತಾ ಇರಲ್ಲ, ಸಕ್ಸಸ್ ಆಗಲಿಕ್ಕೆ ಆಗ್ತಾ ಇರಲ್ಲ. ಹಾಗಾಗಿ ಯೂನಿವರ್ಸಿಂದ ನಿಮಗೆ ಏನು ಗೈಡೆನ್ಸ್ ಸಿಗುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಾನು ನಿಮಗೆ 3 ಕಾರ್ಡನ್ನು ತೆಗಿತೀನಿ. ಈ ಒಂದು 3 ಕಾರ್ಡಲ್ಲಿ ಈ ಒಂದು 3 ಕಾರ್ಡಲ್ಲಿ ನಿಮ್ಮ ಇಷ್ಟವಾದ ಕಾರ್ಡು ಯಾವುದು ಅಂತ ಚೂಸ್ ಮಾಡ್ಕೊಳ್ರಿ. ಇಲ್ಲಿ ಫಸ್ಟ್ನೇ ಕಾರ್ಡು, 2ನೇ ಕಾರ್ಡು, 3ನೇ ಕಾರ್ಡು ನಾನು ಇಟ್ಟಿದ್ದೀನಿ. ನಿಮಗೆ ಏನು ಕೆಲಸನೂ ನಡೀತಾ ಇಲ್ಲ, ಅರ್ಧಕ್ಕೆ ಸ್ಟಾಪ್ ಆಗೋವಂಥದ್ದು, ಮಾಡೋಕ್ಕೆ ನಮಗೆ ಮನಸ್ಸಿಲ್ಲ, ಸಕ್ಸಸ್ ಆಗ್ತಾ ಇಲ್ಲ ನಾವು ಯಾವುದ್ರಲ್ಲೂ ಅಂತ ಅಂದರೆ ಕಾರಣ ಯೂನಿವರ್ಸಿಂದ ನಿಮಗೆ ಏನು ಸಿಗುತ್ತೆ ಅನ್ನೋದು ನೋಡೋಣ. ಈಗ 1, 2, 3 ಕಾರ್ಡನ್ನು ಇಟ್ಟಿದ್ದೀನಿ. ನೀವು 3 ಕಾರ್ಡಲ್ಲಿ 1 ಕಾರ್ಡನ್ನು ಚೂಸ್ ಮಾಡ್ಕೊಬೇಕಾಗುತ್ತೆ. ಫಸ್ಟ್ನೇ ಕಾರ್ಡ್ ಚೂಸ್ ಮಾಡೋರ್ದು ಏನು ರೀಡಿಂಗ್ ಬಂದಿರುತ್ತೆ ಅಂತ ನೋಡೋಣ. ಫಸ್ಟ್ನೇ ಕಾರ್ಡು 7 ಆಫ್ ಸ್ವಾರ್ಡ್ಸ್ ಬಂದಿದೆ. ನಿಮ್ಮ ಒಳಗಿನ ಅಥವಾ ಅಲ್ಲ ಹೊರಗೆ ಆ ಒಂದು ನೆಗೆಟಿವ್ ಜನಗಳೇ ಹೆಚ್ಚು ಅಂತ ತೋರಿಸ್ತಾ ಇದೆ. ನಿಮ್ಮ ಸುತ್ತಮುತ್ತಲಿನ ಒಂದು ವಾತಾವರಣನೇ ಸರಿ ಇಲ್ಲ ಅನ್ನೋದು ತೋರಿಸ್ತಾ ಇದೆ. ನಂತರದಲ್ಲಿ ನೀವು ಏನೇ ಒಂದು ಕೆಲಸ ಮಾಡಬೇಕು ಅಂತ ಅಂದ್ರೂ ಕೂಡ ಅದನ್ನು ಹೊರಗಡೆ ಹೇಳೇ ನೀವು ಮುಂದೆ ಕೆಲಸ ಮಾಡೋ ಅಂಥದ್ದು, ಅದಕ್ಕೂ ಕೂಡ ನಿಮ್ಮ ಒಂದು ಕೆಲಸ ಡಿಲೇ ಆಗೋ ಅಂಥದ್ದು. ನಂತರದಲ್ಲಿ ನೀವು ಬೇರೆಯವರನ್ನ ಮಾತನ್ನ ಕೇಳಿ ಕೆಲಸ ಮಾಡೋ ಅಂಥದ್ದು ಆಗ್ತಾ ಇರುತ್ತೆ. ಹಾಗಾಗಿ ಆ ಕೆಲಸನೂ ಕೂಡ ನಿಮಗೆ ಸ್ಟಾಪ್ ಆಗೋ ಅಂಥದ್ದು ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಒಂದು ಪರಿಸ್ಥಿತಿ ಸರಿ ಇರಲ್ಲ ಅಂತ ಹೇಳ್ತಾರಲ್ಲ, ಅದು ಆಗಿದೆ. ನೀವು ಯಾರಿಗೂ ಹೇಳ್ದಲೆ ನಿಮ್ಮ ಪಾಡಿಗೆ ನೀವು ಕೆಲಸವನ್ನ ಸೀಕ್ರೆಟ್ ಆಗಿ ಮಾಡೋದ್ರಿಂದ ನೀವು ಸಕ್ಸಸ್ ಆಗ್ತೀರಾ ಅನ್ನೋದು ಇಲ್ಲಿ ಕ್ಲಾರಿಟಿ ಬಂದಿದೆ. 2ನೇ ಕಾರ್ಡ್ ಯಾರೆಲ್ಲ ಚೂಸ್ ಮಾಡಿದ್ರಿ, 2ನೇ ಕಾರ್ಡ್ ಯಾರೆಲ್ಲ ಚೂಸ್ ಮಾಡಿದ್ರಿ ಅವರ ಕಾರ್ಡು ದ ಡೆವಿಲ್ ಕಾರ್ಡ್ ಬಂದಿದೆ. ಇವರು ಮನಸ್ಸಿನಲ್ಲಿ ತುಂಬಾನೇ ಭಯ, ನಾನು ಮಾಡಿದ್ರೆ ಈ ಕೆಲಸ ಆಗುತ್ತಾ ಅನ್ನೋದು ಯೋಚನೆಯನ್ನ ಮಾಡ್ತಾರೆ. ನಂತರದಲ್ಲಿ ನಾನು ಏನು ಮಾಡಿದ್ರೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ ಅಂತ ಅವ್ರಿಗೆ ಅವರೇ ಹೇಳ್ಕೊತಾರೆ. ಹೊರಗಡೆ ಏನೇ ಕೆಲಸ ಮಾಡಬೇಕಾಗಿದ್ರು ಕೂಡ ತುಂಬಾನೇ ಆಲೋಚನೆಯನ್ನ ಮಾಡ್ತಾರೆ, ಚಿಂತೆಗೊಳಗಾಗ್ತಾರೆ, ಭಯ ಅನ್ನೋದು ಅವರಲ್ಲಿ ತುಂಬಾನೇ ಇದೆ. ನಂತರದಲ್ಲಿ ನೀವು ಒಂದು ಸಂಬಂಧಕ್ಕೆ ಕಟ್ಟಿ ಬಿದ್ದಿದ್ದೀರಾ, ಆ ಒಂದು ಸಂಬಂಧದಿಂದನೂ ನೀವು ಹೊರಗಡೆ ಬರ್ತಾ ಇಲ್ಲ. ಹಾಗಾಗಿ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋದ್ರೂ ಕೂಡ ಅದು ಮುಂದೆ ಹೋಗ್ಲಿಕ್ಕೂ ಆಗ್ತಿಲ್ಲ, ಅರ್ಧದಲ್ಲಿ ಸ್ಟಾಪ್ ಆಗೋವಂಥದ್ದು ಎಲ್ಲ ಆಗ್ತಾ ಇದೆ. ಯೂನಿವರ್ಸಿಂದ ಏನು ಮೆಸೇಜು ಅಂತ ಅಂದರೆ, ನೀವು ನಿಮ್ಮಲ್ಲೇ ಒಂದು ಅದ್ಭುತವಾದ ಶಕ್ತಿ ಇದೆ. ಆ ಸಂಬಂಧಗಳ ಒಂದು ಬೀಗ ಏನಿದೆ ಅದು ನಿಮ್ಮ ಕೈಯಲ್ಲಿದೆ. ಅದರಿಂದ ನೀವು ಹೊರಗಡೆ ಬಂದು ನೀವೇನೇ ಒಂದು ಕೆಲಸ ಮಾಡಿದ್ರು ಕೂಡ ನಿಮ್ಮ ಒಂದು ಶಕ್ತಿ ಒಂದು ಒಳ್ಳೆ ದಾರಿಯನ್ನ ತೋರಿಸುತ್ತೆ ಅಂತ ಹೇಳ್ಬೋದು. ಮುಂದೆ ಒಂದು ಸಕ್ಸಸ್ ಆಗ್ತೀರಾ. ಫಸ್ಟ್ ಭಯನ ಬಿಡಿ, ಚಿಂತೆಯನ್ನ ಬಿಡಿ, ಸಂಬಂಧದ ಒಂದು ಬೇಲಿಯನ್ನ ಬಿಡಿ. ಬೇಲಿ ಅಂದ್ರೆ ಗೊತ್ತಾಯ್ತು ಅನ್ಸುತ್ತೆ. ಸಂಬಂಧಕ್ಕೆ ಒಂದು ಚೈನ್ ಇರುತ್ತಲ್ಲ, ಅದಕ್ಕೆ ಕಟ್ಟಿ ಬಿದ್ದಿದ್ದೀರಾ, ಅದನ್ನ ಬಿಟ್ಟು ಹೊರಗಡೆ ಬಂದಾಗ ನಿಮ್ಮ ಲೈಫ್ ಸಕ್ಸಸ್ ಆಗುತ್ತೆ ಅನ್ನೋದು ಇಲ್ಲಿ ಕ್ಲಾರಿಟಿ ಇದೆ. ನಂತರದಲ್ಲಿ 3ನೇ ಕಾರ್ಡು ದ ಡೆತ್ ಕಾರ್ಡ್ ಬಂದಿದೆ. ನೋಡಿ, ಇದು ಕೂಡ ಒಂದು ಒಳ್ಳೆ ಕಾರ್ಡ್. ಏನು ಅಂತ ಅಂದ್ರೆ, ನಿಮ್ಗೆ ತುಂಬಾನೇ ಯೋಚನೆಗೊಳಗಾಗಿದ್ದೀರಾ. ಹಳೆ ಸಂಬಂಧದ ಬಗ್ಗೆ ಯೋಚನೆ, ಮತ್ತೆ ನಕಾರಾತ್ಮಕ ಶಕ್ತಿಗಳನ್ನ ಎಂಟ್ರಿ ಮಾಡ್ಕೊಳ್ಳೋದು ನಿಮ್ಗೆ ನೀವೇನೆ. ನಂತರದಲ್ಲಿ ಹಳೆಯ ನೋವಾಗಿರ್ಬೋದು, ಅದನ್ನೆಲ್ಲನೂ ನೀವು ಮರಿತಾ ಇಲ್ಲ, ಅದರಿಂದ ನೀವು ಹೊರಗಡೆ ಬರ್ತಾ ಇಲ್ಲ. ಎಲ್ಲನೂ ಕೂಡ ಆಲೋಚನೆಗೆ ಒಳಗಾಗಿ ನಿಮ್ಮ ಪಾಡಿಗೆ ನೀವು ಇರೋಂಥದ್ದಾಗಿದೆ. ಅದನ್ನೆಲ್ಲ ಬಿಟ್ಟು ನೀವು ಹೊರಗಡೆ ಬಂದಿದ್ದೇ ಆದಲ್ಲಿ ಈ ಕಾರ್ಡ್ ಹೇಳ್ತಿದೆ ನಿಮಗೆ ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ. ಅದು ನಿಮ್ಮಲ್ಲಿದೆ ಅನ್ನೋದು ಯೂನಿವರ್ಸಿನ ಒಂದು ಮೆಸೇಜ್ ಆಗಿರುತ್ತೆ. ನಿಮ್ಮ ಹಳೆಯ ಸಮಸ್ಯೆ ಎಲ್ಲ ಮರೆತುಬಿಟ್ಟು ಮುಂದೆ ಒಂದು ಒಳ್ಳೆ ದಾರಿಗೆ ಬಂದರೆ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಾ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ